ಉಡುಗೊರೆ. ಉಡುಗೊರೆ ಈ ಪದದ ಅರ್ಥ ನಾವೆಲ್ಲರೂ ತಿಳಿದುಕೊಂಡದಕ್ಕಿಂತ ಬೇರೆಯ ಅರ್ಥ ಆದ. ಈ ಉಡುಗೊರೆ ಅನ್ನುವ ಪದ ಹೆಂಗೆ ಹುಟ್ಟಿತು ಅಂತ ಈಗ ನೋಡಮ್ರಿ. ಇದು ದೇಶ ಶಬ್ದ. ಕೆಲವರು ಈ ಶಬ್ದದಲ್ಲಿ ಒಂದು ಭಾಗ ಕನ್ನಡವೇನೋ ನಿಜ, ಇನ್ನೊಂದು ಭಾಗ ಕನ್ನಡದಲ್ಲ ಅಂತಾರ. ಉಡು ಅಂದರೆ ಉಟ್ಟುಕೊಳ್ಳುವುದು, ಬಟ್ಟೆಯನ್ನು ಸುತ್ತಿಕೊಳ್ಳುವುದು. ಕೊರೆ ಅಂದರೆ ಬಟ್ಟೆ. ಇದು ಹಳಗನ್ನಡದಲ್ಲಿ ಕೊರೆ ಎಂಬ ರೂಪವನ್ನು ಹೊಂದ್ಯದ. ಆದರೂ ಕೊರೆ ಎಂಬುದು ಸಂಸ್ಕೃತದ ಕವರಿ ಶಬ್ದದಿಂದ ಬಂದದ ಅಂತ ಕೆಲವರು ಹೇಳ್ತಾರೆ. ಆದರೆ ಕೊರೆ ಎಂಬಲ್ಲಿನ ಶಕಟ ರೇಫವನ್ನು ನೋಡಿದರೆ ಇದು ಅಚ್ಚಗನ್ನಡದ ಶಬ್ದ ಇರಬೇಕು ಅಂತ ಅನ್ನಿಸ್ತದ. ಉಟ್ಟುಕೊಳ್ಳುವ ಬಟ್ಟೆ ಎಂದು ಹೇಳಲು ಉಡುವ ಕೊರೆ ಎಂದು ಬಳಸಲಾಗ್ಯದ. ಉಡುವ ಪ್ಲಸ್ ಗೊರೆ, ಉಡುಗೊರೆ. ಉಡುಗೊರೆ ಉಟ್ಟುಕೊಳ್ಳುವ ಬಟ್ಟೆಯನ್ನು ಕೊಡುವುದು, ಉಡುಗೊರೆ ಕೊಡುವುದು. ಇದು ಕಾಲ ಕಳೆದಂತೆ ಬೇರೆ ಅರ್ಥವನ್ನು ಪಡೆದುಕೊಂಡಿತು. ವಿಶೇಷ ಸಂದರ್ಭಗಳಲ್ಲಿ ಬಟ್ಟೆ ಮಾತ್ರವಲ್ಲ, ವಿಶೇಷ ಸಂದರ್ಭ ಅಂದರೆ ನಮಗೆಲ್ಲ ಗೊತ್ತಲ್ಲ, ಯಾವುದಾದ್ರೂ ಮದುವೆ ಕಾರ್ಯಕ್ರಮಕ್ಕೋ ಹುಟ್ಟಹಬ್ಬಕ್ಕೋ ಇನ್ನಿತರ ಯಾವುದೇ ಕಾರ್ಯಕ್ರಮ ಇರ್ತಾವಲ್ಲ, ಆಗ ಕೊಡೋದು. ವಿಶೇಷ ಸಂದರ್ಭದಲ್ಲಿ ಬಟ್ಟೆ ಮಾತ್ರವಲ್ಲ, ಬೇರೆ ಏನನ್ನು ಕೊಟ್ಟರೂ ಅದಕ್ಕೂ ಉಡುಗೊರೆ ಕೊಡುವುದು ಎಂದು ಅರ್ಥ ಬೆಳೆಯಿತು. ಈ ಶಬ್ದದ ಅರ್ಥವು ವಿಸ್ತಾರವಾಗಿ ಇರುವುದನ್ನು ಗುರುತಿಸಬಹುದು.